ಮೊದಲನೆಯ ಪ್ರಶ್ನೆ, ಬೀಟ್ರೋಟ್ ಜ್ಯೂಸ್ ಕುಡಿಯುವುದರಿಂದ ನಮಗೆ ಏನು ಉಪಯೋಗ? ಎ. ದೇಹಕ್ಕೆ ತುಂಬ ಒಳ್ಳೆಯದ್ದು. ಬಿ. ದೇಹಕ್ಕೆ ತಂಪು. ಸಿ. BP ಕಡಿಮೆಯಾಗುತ್ತದೆ. ಡಿ. ಗ್ಯಾಸ್ಟ್ರಿಕ್ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದೇಹಕ್ಕೆ ಒಳ್ಳೆಯದ್ದು. ಎರಡನೆಯ ಪ್ರಶ್ನೆ, ಕ್ರೈಸ್ತ ಪದದ ಅರ್ಥವೇನು? ಎ. ದೇವರು. ಬಿ. ರಕ್ಷಕ. ಸಿ. ಪವಿತ್ರ. ಡಿ. ಶುದ್ಧ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಕ್ಷಕ. ಮೂರನೆಯ ಪ್ರಶ್ನೆ, ಹೆಚ್ಚು ಟೀ ಕುಡಿಯುವುದರಿಂದ ನಮಗೆ ಯಾವ ಸಮಸ್ಯೆ ಬರುತ್ತದೆ? ಎ. ತಲೆನೋವು. ಬಿ. ಯಕೃತ್ ಸಮಸ್ಯೆ. ಸಿ. ಗ್ಯಾಸ್ಟ್ರಿಕ್. ಡಿ. BP ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯಕೃತ್ ಸಮಸ್ಯೆ. ನಾಲ್ಕನೆಯ ಪ್ರಶ್ನೆ, ಅತಿ ಹೆಚ್ಚಾಗಿ ರಾಗಿ ಬೆಳೆಯುವಂತಹ ಜಿಲ್ಲೆ ಯಾವುದು? ಎ. ಕೋಲಾರ. ಬಿ. ಹಾಸನ. ಸಿ. ಮಂಡ್ಯ. ಡಿ. ತುಮಕೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ತುಮಕೂರು. ಇನ್ನು ಐದನೆಯ ಪ್ರಶ್ನೆ, ಟೂತ್ ಬ್ರಷ್ ಅನ್ನ ನಾವು ಎಷ್ಟು ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕು? ಎ. 4 ತಿಂಗಳು. ಬಿ. 2 ತಿಂಗಳು. ಸಿ. 5 ತಿಂಗಳಿಗೊಮ್ಮೆ. ಡಿ. 3 ತಿಂಗಳಿಗೊಮ್ಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 2 ತಿಂಗಳಿಗೊಮ್ಮೆ. ಆರನೆಯ ಪ್ರಶ್ನೆ, ಯಾವ ಸೊಪ್ಪು ನಮ್ಮ ರಕ್ತವನ್ನ ವೇಗವಾಗಿ ಶುದ್ಧೀಕರಿಸುತ್ತದೆ? ಎ. ಕರಿಬೇವು. ಬಿ. ನುಗ್ಗೆ ಸೊಪ್ಪು. ಸಿ. ಪುದೀನ. ಡಿ. ಬೇವಿನ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪುದೀನ. ಏಳನೆಯ ಪ್ರಶ್ನೆ, 200 ರೂಪಾಯಿ ನೋಟಿನ ಮೇಲೆ ಎಷ್ಟು ಭಾಷೆಗಳನ್ನ ಬರೆಯಲಾಗಿದೆ? ಎ. 9. ಬಿ. 15 ಭಾಷೆಗಳು. ಸಿ. 20 ಭಾಷೆಗಳು. ಡಿ. 10 ಭಾಷೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 15 ಭಾಷೆಗಳನ್ನ ಬರೆಯಲಾಗಿದೆ. ಇನ್ನು 8ನೆಯ ಪ್ರಶ್ನೆ, ಕರ್ನಾಟಕದ ಶ್ರೀಮಂತ ಜಿಲ್ಲೆ ಎಂದು ಯಾವುದನ್ನ ಕರೆಯುತ್ತಾರೆ? ಎ. ಕೋಲಾರ. ಬಿ. ಹುಬ್ಬಳ್ಳಿ. ಸಿ. ಬೆಂಗಳೂರು. ಡಿ. ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ಇನ್ನು 9ನೆಯ ಪ್ರಶ್ನೆ, ಯಾವ ಜೀವಿಯ ರಕ್ತ ಅತ್ಯಂತ ದುಬಾರಿಯಾಗಿದೆ? ಎ. ಹಾವು. ಬಿ. ಸಿಂಹ. ಸಿ. ಮೊಸಳೆ. ಡಿ. ಏಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಏಡಿಯ ರಕ್ತ ಅತ್ಯಂತ ದುಬಾರಿ. 10ನೆಯ ಪ್ರಶ್ನೆ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಯಾವುದು? ಎ. ಚೈನಾ. ಬಿ. ನಮ್ಮ ಇಂಡಿಯಾ. ಸಿ. ರಷ್ಯಾ. ಡಿ. ಅಮೆರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಡಿಯಾ. ಇನ್ನು 11ನೆಯ ಪ್ರಶ್ನೆ, ಶಿವನಿಗೆ ಅತಿ ಇಷ್ಟವಾದಂತಹ ಹೂವ ಯಾವುದು? ಎ. ಮಲ್ಲಿಗೆ. ಬಿ. ದಾಸವಾಳ. ಸಿ. ತುಂಬೆ. ಡಿ. ಸೂರ್ಯಕಾಂತಿ ಹೂವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ತುಂಬೆ. ಇನ್ನು 12ನೆಯ ಪ್ರಶ್ನೆ, ಬಾಳೆಹಣ್ಣನ್ನು ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ. BP ಕಡಿಮೆ. ಬಿ. ಉತ್ತಮ ಜೀರ್ಣಕ್ರಿಯೆ. ಸಿ. ತೂಕ ಹೆಚ್ಚಾಗುತ್ತದೆ. ಡಿ. ಒಳ್ಳೆಯ ನಿದ್ರೆ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. 13ನೆಯ ಪ್ರಶ್ನೆ, ಕಾಲಿನ ಪಾದ ಉರಿ ಬರಲು ಮುಖ್ಯ ಕಾರಣವೇನು? ಎ. ವಿಟಮಿನ್ B12ನ ಕೊರತೆ. ಬಿ. ಕ್ಯಾಲ್ಸಿಯಂನ ಕೊರತೆ. ಸಿ. ರಕ್ತದ ಕೊರತೆಯಿಂದ. ಡಿ. ಕಡಿಮೆ ನೀರನ್ನ ಕುಡಿಯುವುದರಿಂದ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ12ನ ಕೊರತೆ. 14ನೆಯ ಪ್ರಶ್ನೆ, ಲೋ ಬಿ ಪಿ ಆದಾಗ ನಾವು ಏನನ್ನ ಮಾಡಬೇಕು? ಎ ಉಪ್ಪು ನೀರು ಸೇವನೆ, ಬಿ ಕಾಫಿ, ಸಿ ಸಕ್ಕರೆ ಸೇವನೆ, ಡಿ ಬಿಸಿ ನೀರನ್ನ ಕುಡಿಯಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ನೀರು ಸೇವನೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಲನಚಿತ್ರ ಯಾವುದು? ಎ ಯುವರತ್ನ, ಬಿ ಗಂಧದ ಗುಡಿ, ಸಿ ರಾಜಕುಮಾರ, ಡಿ ಜೇಮ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಧದ ಗುಡಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.